ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೂತ್ಕೊಳ್ಳಿ ಆರಾಧ್ಯನೆ. Sometimes she wanted to hold on us two, and then she came up to me. How's that in life? Wait, that's in life. I don't know. I don't want this. Good morning. Mommy, I don't want this. Good morning. Good morning. I want to sleep early. Okay. Next tablet take. ವಿನಯ್ ಟ್ಯಾಬ್ಲೆಟ್ వేసుకుంటావా అన్నీ వేసుకుంటా I found that Chico. ಒಂದು 3 ಬಟ್ಟೆ ಚೇಂಜ್ ಮಾಡಿದ್ದೀನಿ ಬೆಳಿಗ್ಗೆ. ನಾನು ಅಷ್ಟೇ ಹಿಂಗಂದ್ರೆ ಆದ್ಯ ಅಂತ ಬರೀ ಗುಣಾದ್ಯ ಅಂತ ಎಲ್ಲಿ ಬರೀತೀಯಾ? I'm gonna write back. ಇಲ್ಲಿ ಬರೀತೀನಿ ನಾನು. We done. We done. ಆದ್ಯ ಇಲ್ಲೇನು ಬರ್ತಿದ್ದೀನಿ, ಓದಿ ಬನ್ನಿ ಇಬ್ರು. ಅಲ್ಲಿ ಮೇಲೆ ಮೇಲೆ. Okay, Rocky Mountain. ಸೂಪರ್. ಇಲ್ಲಿ See that? I'm 311. ನಾನು ಮುಂದೆನಾ ವೇಣೋಣಲ್ಲಿ ಇಲ್ಲೇ ಇದೆ ಆಟೆಲ್ಲ ಇಲ್ಲೇ ಇದೆ. You can't do one cleaning ma, just ಅಕಡೆ ಬಿಟ್ಟು ಇಟ್ಕೊಂಡು ನಾನು ಮಿಡಲೇ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ರಾವೆಲ್ ವ್ಲಾಗ್ ಸೀರೀಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡ್ಯಾಲಸ್ ಟು ಕೊಲೊರಾಡೋ 3 ಫ್ಯಾಮಿಲೀಸ್ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಬಂದಿರೋ ಅಂಥದ್ದು. ಅದು ರೋಡ್ ಟ್ರಿಪ್ಪಲ್ಲಿ, ಅದೇ ವಿಶೇಷ ಈ ಟ್ರಿಪ್ಪಲ್ಲಿ ಅಂತ ಹೇಳ್ಬೋದು. ಸೊ ಇದು ಡೇ 3 ವ್ಲಾಗ್ ಅಂತ ಹೇಳ್ಬೋದು. ಬಟ್ ಫಸ್ಟ್ ಡೇ ಇದು ನಾವು ಟ್ರಾವೆಲಲ್ಲಿ ಟೈಮ್ ಹೋಗಿದ್ರಿಂದ ಅದನ್ನೇನು ಕನ್ಸಿಡರ್ ಮಾಡಲ್ಲ. ಸೊ ವೆನ್ಸ್ಡೇ ಅರ್ಲಿ ಮಾರ್ನಿಂಗ್ ಹೊರಟು ಅವತ್ತು ರಾತ್ರಿ ನಾವು ಗ್ರೇಟ್ ಸ್ಯಾಂಡ್ಯೂನ್ಸ್ ರೀಚ್ ಆಗಿದ್ವಿ. ಮತ್ತು ಥರ್ಸ್ಡೇ ಮಾರ್ನಿಂಗ್ ಗ್ರೇಟ್ ಸ್ಯಾಂಡ್ಯೂನ್ಸ್ ಮತ್ತು ಜಪಟಾ ಫಾಲ್ಸ್ ನೋಡಿದ್ವಿ. ಮತ್ತು ಫ್ರೈಡೇ ಮಾರ್ನಿಂಗ್ ಬಂದು ಗ್ಲೆನ್ವುಡ್ ಸ್ಪ್ರಿಂಗ್ಸ್ ಎಲ್ಲ ಆಯಿತು, ಅಡ್ವೆಂಚರ್ ಪಾರ್ಕ್ ಹೋಗಿದ್ವಿ. ಸೊ ಅದೆಲ್ಲ ವ್ಲಾಗ್ಸ್ನ ನಾನು ಶೇರ್ ಮಾಡಿದ್ದೀನಿ. ಇದು ಡೇ 3 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಟ್ರಿಪ್ ಹೋಗ್ತಾ ಇರೋಂಥದ್ದು ಶನಿವಾರ ಬೆಳಗ್ಗೆ. ನಮ್ಮ ಜೊತೆ ನೀವು ಕೂಡ ಈ ಟ್ರಿಪ್ನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. They got the best spots. No reindeers. Deers okay. ಅದು that is so fast the deer. ಇಲ್ಲಿ ಲಾಸ್ಟಲ್ಲಿ ಹೋಗ್ತಾ ಇರೋದು ನೀವಿಬ್ರು. it will slip. ಬೇಗ ಲಾಸ್ಟಲ್ಲಿ ಹೋಗ್ತಾ ಇರೋದು ನೀವು ಅಕ್ಕ. ನೀವು ಅಕ್ಕ. It's really cute. We got the best spots. ఏమಣ್ణ మీరు ఎలక మీరు ఎలకనా ಡಾಲರ್ ಟ್ರೀ ಇದೆ. ಸುಮ್ಮನೆ ಮಧ್ಯ ಮಧ್ಯ ಒಬ್ರಿಗೊಬ್ರು ಕಾಲು ಎಳಿಯೋದು, ಕಾಮಿಡಿ ಮಾಡೋದು, ಈ ರೀತಿ ಎಲ್ಲ ಆಗ್ತಿರತ್ತೆ. ಅಕ್ಕ ಮತ್ತು ಮೇಘ ಬಂದು ಟಯರ್ಡ್ ಆಗುತ್ತೆ, ನಾವು ಕಾರಲ್ಲೇ ಕೂತ್ಕೊಂಡು ನೋಡ್ತೀವಿ ಅಂದರೆ ಚಳಿ ಜಾಸ್ತಿ ಇತ್ತಲ್ವ, ಸೊ ಎಲ್ಲೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದು ತುಂಬ ನಿಧಾನಕ್ಕೆ ಬರ್ತೀರಾ ಅಂತ ರೇಗಿಸ್ತಾ ಇದ್ವಿ ಅಷ್ಟೇ. ಹಾಗೆ ಇಲ್ಲಿ ಡಾಲರ್ ಟ್ರೀಗೆ ಹೋಗೋಣ ಅಂತ ಹೋಗ್ತೀವಿ. ಬಟ್ ವಾಲ್ಮಾರ್ಟ್ ಹುಡ್ಕಿದ್ವಿ. ವಾಲ್ಮಾರ್ಟ್ ಬಂದು 45 to 1 hour ಡಿಸ್ಟೆನ್ಸಲ್ಲಿತ್ತು. ಸೊ ನಮಗೆ ಡಾಲರ್ ಟ್ರೀನೇ ಹತ್ತಿರ ಆಯಿತು. ಏನಕ್ಕಂತ ಅಂದರೆ ಲಿಪ್ ಬಾಮ್ ತೊಗೊಬೇಕಾಗಿತ್ತು. ನಾನು ಬರ್ತಾ ತೊಗೊಂಡು ಬಂದಿರಲಿಲ್ಲ, ಅದು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಬೇರೆ ಯಾವುದು ಒಳ್ಳೆ ಸ್ಟೋರ್ ಸಿಗಲಿಲ್ಲ, ಡಾಲರ್ ಟ್ರೀಲೇ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಲಿಪ್ ಸೆನ್ಸಿಟಿವ್ ಇದ್ದಿದ್ದರಿಂದ ಬೇಗ ಪಿಂಪಲ್ ಎಲ್ಲ ಆಗಕ್ಕೆ ಶುರು ಆಯಿತು. I think you guys are right. Those are clouds.
ಆದ್ಯ ವೇದು ಇಲ್ಲಿ ವೇದು ಹಾಯ್ ವೇದು ಅಲ್ಲಿ ಆದ್ಯ ಅಂಕಲ್ ಹತ್ರ ಕುತ್ಕೊಂಡ್ಬಿಟ್ಟಿದ್ರು ಬಾಯ್ ಬಾಯ್ ಇವ್ರು ಮಾತಾಡೋದಂತೂ ನಿಲ್ಸಲ್ಲ Take the lion cub and go see before it gets captured. ಸೊ ಅಲ್ಲಿ ಹೋಗಿ ಲಿಪ್ ಬಾಮ್ ತೊಗೊಂಡು ಮತ್ತು ವೇದಕ್ಕೆ ಸ್ವಲ್ಪ ಗ್ಲೌಸ್ ಏನೋ ಬೇಕಾಗಿತ್ತು ಸಾಕ್ಸು ಈ ಥರದ್ದೆಲ್ಲ ತೊಗೊಂಡು ಮತ್ತೆ ಬಂದ್ವಿ. ಅಂದರೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ರಾಕಿ ಮೌಂಟೇನ್ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇರೋಂಥದ್ದು. ಇವತ್ತು ನೋಡ್ತಾ ಇರೋದು ರಿವರ್ಗಳು, ಅಂದರೆ ಫ್ರೋಝನ್ ರಿವರ್. ಇಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇತ್ತು. ಸ್ನೋಫಾಲ್ ರಾತ್ರಿ ಎಲ್ಲ ಆಗ್ತಾಯಿತ್ತು. ಬಟ್ ಕೆಲವು ಕಡೆ ರೋಡ್ ಈ ಥರ ನಿಮಗೆ ಕಾಣಿಸ್ತಾ ಇರ್ಬೋದು. ರೋಡ್ ಮೇಲೆ ಸ್ನೋ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಬಟ್ ನಾವು ಬೆಟ್ಟ ಹತ್ತತಾ ಸ್ನೋ ಜಾಸ್ತಿ ಕಾಣಿಸ್ತಿತ್ತು. ಹಾಗೆ ಡ್ರೈವಿಂಗ್ ಕೂಡ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ರಾಕಿ ಮೌಂಟೇನ್ ನ್ಯಾಷನಲ್ ಪಾರ್ಕ್ಗೆ ಸ್ವಾಗತ. ಐ ಹೋಪ್ ಇವತ್ತಿನ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಹಾಗೆ ತುಂಬ ಜನ ಇಷ್ಟಪಡ್ತೀರಾ, ಅಂದರೆ ನಾನು ತುಂಬ ಸ್ಲೋ ಆಗಿ ನೀವು ಕೂಡ ಈ ಟ್ರಿಪ್ನ ಎಂಜಾಯ್ ಮಾಡಬೇಕು ಆ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಫಾಸ್ಟಾಗಿ ಇಲ್ಲಿಗೆ ಹೋಗಿದ್ವಿ ಅಂದರೆ ಒಂದೇ ದಿನದಲ್ಲಿ ಒಂದು 15 ಮಿನಿಟ್ಸಲ್ಲಿ ಇಲ್ಲೋಗಿದ್ವಿ ಅಲ್ಲೋಗಿದ್ವಿ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ವಿಡಿಯೋನ ಎಂಡ್ ಮಾಡೋದಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ. ಸೊ ಬರೀ ವಿಡಿಯೋಸ್ನ ಜಸ್ಟ್ ಇಲ್ಲಲ್ಲಿ ಹೋಗಿದ್ವಿ ಅನ್ನೋದಕ್ಕಿಂತ ನೀವು ಕೂಡ ನಮ್ಮ ಜೊತೆಗೆ ಬಂದು ಎಷ್ಟೊಂದು ಜನಕ್ಕೆ ಇಂಥ ಜಾಗಗಳಿಗೆ ಬರೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋ ಪ್ಲ್ಯಾನ್ ಇಲ್ಲ ಅಂದರೂ ಕೂಡ ಆನ್ ದ ವೇ ಅಂದರೆ ಮನೆಯಿಂದ ಹೊರಟಿದ್ದಾದಮೇಲೆ ನಂಗೆ ಅನಿಸ್ತು ಇಲ್ಲ ಎಲ್ಲರಿಗೂ ವಿಡಿಯೋ ಮಾಡಿ ಶೇರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಯಾರಿಗೆ ಬೋರಿಂಗ್ ಆಗುತ್ತೋ ಅವರು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ಬೋದು. ಯಾರಿಗೆ ಇಷ್ಟ ಆಗುತ್ತೆ ಅವರು ನೋಡ್ತಾರೆ. ಹಾಗೆ ಇಲ್ಲಿ ಮೌಂಟೇನ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದರಿಂದಾನೇ ನಾನು ತುಂಬಾ ಈ ಡ್ರೈವ್ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ನೀವು ಇಷ್ಟಪಡ್ತೀರಾ ಅನ್ನೋದಕ್ಕೋಸ್ಕರ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಂಡು ಹೋಗೋಣ ಬನ್ನಿ. ಡೇ ಪಾಸ್ ಹಾಕಲ್ವಾ ನಮಗೆ? ಡೇ ಪಾಸ್ ಅಂತಿದೆಯಂತೆ. ಅದೇ ಇಲ್ಲ ಅಂದ್ರೆ ವೀಕ್ಲಿ ಪಾಸ್, ಇಲ್ಲ ಅಂದ್ರೆ ಆನ್ಯುವಲ್ ಪಾಸ್. ಆನ್ಯುವಲ್ ತಗೊಳ್ಳೋಣ. ಒಂದು ವರ್ಷ I saw something in the top. Police. We go back. Look at that thingy. It was a. Sit down. Sit down, baby. Sit down. ಆಲ್ ವೀಲ್ ಡ್ರೈವ್. There's a lizard now. ಇದು ಆಲ್ ವೀಲ್ ಡ್ರೈವ್ ಅಲ್ಲ. ಅಲ್ಲ. Oh, the one that gave the Tin Man hand. ನೋಡಿ ಇಲ್ಲಿ ಹಾಕೊಡ್ತೀರಲ್ಲ ಚೈನ್. I can't believe the police slipped. ಚೈನ್ ಹಾಕೋಬೇಕಿಲ್ಲ ಅಂದ್ರೆ The police. ಹೊಸ ಗಾಡಿ ಟೈರ್ ಹೊಸ ಅನ್ಸಕ್ಕೆ ಅಲ್ಲ ಟೈರ್ ಎಷ್ಟೇ What if he actually fell and broke his bones? ಹಚ್ಕೊಳ್ಬೇಕಲ್ಲ. That would be funny. Yeah. ಅವ್ರದ್ದು ಥ್ರೆಡ್ ನೋಡ್ಬಿಟ್ಟು ಯಾರ್ಯಾರ ಥ್ರೆಡ್ ಕಮ್ಮಿ ಇದೆಯೋ ಅವ್ರಿಗೆ ಹಾಕ್ಸ್ತಾರೆ. ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡಿದ್ದಾಯಿತು. ಡೇ ಪಾಸ್ ಇದೆ, ವೀಕ್ಲಿ ಪಾಸ್ ಇದೆ, ಹಾಗೆ ಆ್ಯನ್ಯುವಲ್ ಪಾಸ್ ಇದೆ. ಸೊ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ, ಆ್ಯನ್ಯುವಲ್ ಪಾಸ್ ತೊಗೊತೀನಿ. ಮತ್ತು ಡಿಸೆಂಬರಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇರುತ್ತೆ. ಸೊ ಕ್ರಿಸ್ಮಸ್ ಟೈಮಲ್ಲಿ ನಾನು ಮತ್ತೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅಂದರೆ ಸುಮ್ಮನೆ ಆ್ಯಕ್ಚುಲಿ ಇತ್ತು ಪ್ಲ್ಯಾನ್ ಬರಬೇಕಂತ, ಬಟ್ ನಾನು ಸ್ವಲ್ಪ ಹುಷಾರು ತಪ್ಪಿದೆ. ನನಗೂ ಒಂದು 15 ಡೇಸ್ ಆಯಿತು, ಅದು ಸಡನ್ನಾಗಿ ಹುಷಾರು ತಪ್ಪಿದೆ. ಸೊ ಹಾಗಾಗಿ ಇಲ್ಲ ಕ್ರಿಸ್ಮಸ್ಗೆಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಇತ್ತು ವಿಂಟರ್ಗೆ ಇನ್ನೂ ಎಲ್ಲರೂ ಒಳ್ಳೆ ಪ್ಲೇಸ್ಗೆ ಹೋಗಬೇಕು ಅನ್ನೋದು. ನಾವು ಇವಾಗ ಹೋಗ್ತಾ ಇರೋಂಥದ್ದು ಮೊರೈನ್ ಪಾರ್ಕ್ಗೆ. ಫಸ್ಟ್ ನಾವೇ ಕನ್ಫ್ಯೂಸ್ ಆಗಿದ್ವಿ, ಅಂದರೆ ನೀಟಾಗಿ ಮ್ಯಾಪ್ ಎಲ್ಲ ಹಾಕಿದ್ದೀವಿ ಆಯಿತಾ. ಸೊ ಇದು ಹತ್ರ ಸಿಗುತ್ತೆ, ಫಸ್ಟ್ ಸಿಗೋದ್ರಿಂದ ನೀಟಾಗಿ ರೂಟ್ ಮ್ಯಾಪ್ ಅಂದರೆ ಇಲ್ಲಿಗೆ ಬಂದಿದ್ದೀವಿ, ಈ ಪ್ಲೇಸ್ಗೆ ಬಂದಿದ್ದೀವಿ. ಬಟ್ ನಾವು ಬೇರೆ ಲೇಕ್ ಅಂತ ಕನ್ಫ್ಯೂಸ್ ಆದ್ವಿ. ಅದಾದಮೇಲೆ ಗೊತ್ತಾಯಿತು ಇಲ್ಲ ಕರೆಕ್ಟಾಗೆ ಬಂದಿದ್ದೀವಿ ಫಸ್ಟ್ ಈ ಪ್ಲೇಸ್ಗೆ ಅಂತ ಹೇಳ್ಬಿಟ್ಟು. ಹೋಗ್ಬೇಕಾದ್ರೆ ಗೊತ್ತಾಗಿದ್ದು ನಮಗೆ, ಎಂಟ್ರಿನಲ್ಲಿ ನಾವು ಬೇರೆ ಯಾವುದೋ ಲೇಕ್ ಅಂದ್ಕೊಂಡೆ ನೋಡಿದ್ದಾಯಿತು. ನಿಮಗೆ ರೋಡ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಜಾರ್ತಾ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸ್ಕೇಟಿಂಗ್ ಮಾಡೋ ಥರ ಅನಿಸುತ್ತೆ ಕೆಲವು ಕಡೆ ಅಂತೂ. ಸೊ ಆದರೆ ಬರೀ ಸ್ನೋ ಇರುತ್ತಲ್ಲ, ಅಲ್ಲೇನೂ ಆಗೋದಿಲ್ಲ, ನಾರ್ಮಲ್ ರೋಡಲ್ಲೂ ಏನೂ ಆಗೋದಿಲ್ಲ. ಆದರೆ ಒಂದೊಂದು ಕಡೆ ಐಸ್ ಗಟ್ಟಿಯಾಗಿರುತ್ತೆ, ಅಲ್ಲಿ ನೀಟಾಗಿ ಒಂಥರ ಸ್ಲೈಡ್ ಥರ ಹೊಟ್ಟೋಗ್ಬಿಡುತ್ತೆ ಹಂಗೆ ಜಾರ್ಕೊಂಡು ಟೈರು. ಅಪೋಸಿಟಲ್ಲೂ ಗಾಡಿಗಳು ಬರ್ತಾ ಇರುತ್ತಲ್ವ, ಸೊ ತುಂಬ ಹುಷಾರಾಗಿ ಡ್ರೈವ್ ಮಾಡಬೇಕಾಗತ್ತೆ. ಹಾಗೆ ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಹಿಂದೆ ಕೂತ್ಕೊಂಡಿದ್ದೆ, ವೀಡಿಯೋಸ್ ಅಷ್ಟು ನೀಟಾಗಿ ಮಾಡೋಕ್ಕಾಗಿರಲಿಲ್ಲ, ಅಷ್ಟು ಕ್ಲಾರಿಟಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಲೇ ಇಲ್ಲ, ಎಡಿಟಿಂಗ್ ಮಾಡಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಮುಂದೆ ಕೂತಿರೋದ್ರಿಂದ ವ್ಯೂ ನೋಡ್ಬೋದು, ಮೌಂಟೇನ್ ವ್ಯೂ ಅಂತೂ ಎಷ್ಟು ಚೆನ್ನಾಗಿ
ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಇವತ್ತೇನಂದ್ರೆ ಅಕ್ಕಂದು ಬರ್ಡೇ ಇತ್ತು, ಎಲ್ಲರೂ ಸೇರ್ಕೊಂಡು ವಿಶ್ ಮಾಡ್ತಿದೀವಿ. ನಾವು ರೈಡ್ ಎಂಜಾಯ್ ಮಾಡ್ತಾ ಇದ್ರೆ ಒಬ್ರಾದ್ರೂ ನೋಡ್ತಾ ಇದ್ದಾರಾ? ಬರೀ ಮಾತು. Hey, what are you saying? ಅಕ್ಕ ಇದಾರಲ್ಲೊಬ್ರು, ಅಕ್ಕ ಬಾಂಡು. ಬರ್ಡೇ ಗರ್ಲ್ ಬೇರೆ. Birthday girl. Drop a minute. ಎಲ್ಲ ಒಂದೇ ಸರಿ ವಿಶ್ ಮಾಡೋಣ. 1 2 3 ಗೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಲತಾ, ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಗರ್ಲ್ ಈ ಪಕ್ಕ. May God bless you. Are you 2? Are you 3? Are you 4? Are you 5? Are you 6? Are you 7? నా బ్యాటరీ ఖాళీ అయిపోతుంది. 40 నుంచి స్టార్ట్ చేయండి. Are you 10? Are you 11? 40 నుంచి కౌంట్ చేయండి. Are you 14? Are you 15? Are you 16? Are you 17? Are you 18? Are you 19? Are you 20? Are you 21? Are you 22? Are you 23? Are you 24? Are you 25? Are you 26? Are you 27? Are you 28? Are you 29? Are you 30? Are you 31? Are you 32? Are you 33? Are you 34? Are you 35? Continue. 36? Are you 37? Are you 38? Are you 39? Are you 40? Are you 41? Are you 42? Are you 43? Yes, 43. Okay. ಇಲ್ಲಿ ಮಕ್ಕಳು ಸ್ಕೂಲಲ್ಲೇ ಆಗಲಿ ಎಲ್ಲೇ ಆಗಲಿ ಈ ಥರ ವಿಶ್ ಮಾಡ್ತಾರೆ. ಅಂದರೆ ಅವರ ಏಜ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೌಂಟ್ ಮಾಡ್ತಾ ಇರ್ತಾರೆ. ಸೊ ಅವರು ಬರ್ಡೇ ಗರ್ಲ್ ಯಾರು ಇರ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ಅಕ್ಕ ಏನು ಹೇಳಲೇ ಇಲ್ಲ, ಅವ್ರು ಸುಮ್ಮನೆ ಇದ್ದರು. ಸೊ ಹಾಗಾಗಿ ಮಕ್ಕಳೆಲ್ಲ ಕೌಂಟ್ ಮಾಡ್ತಾಯಿದ್ರು. ನನಗೂ ಫಾಸ್ಟ್ ಫಾರ್ವರ್ಡಲ್ಲಿ ಆಗ್ತೀನಿ ಅಂತ ಇದೆ. ಬಟ್ ತುಂಬ ಕ್ಯೂಟಾಗಿ ವಿಶ್ ಮಾಡಿದರು ಅಂತ ಹೇಳಿಬಿಟ್ಟು ಹಾಗೆ ಆಗ್ತೆ. ಎಲ್ಲರೂ ವ್ಯೂನ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ಸಿಕ್ಕಾಬಟ್ಟೆ ವಿಂಡಿ, ಅಂದರೆ ಗಾಳಿ ಜಾಸ್ತಿ ಇತ್ತು, ಹಾಗೆ ಸಿಕ್ಕಾಬಟ್ಟೆ ಚಳಿ ಇತ್ತು ಅವತ್ತಂತೂ. ಇದು ಬೇರ್ ಲೇಕ್ ಅಲ್ಲ, ಸ್ಪ್ರೇಗ್ ಲೇಕ್. ಆದ್ಯ ಕಮ್ ದಿಸ್ ವೇ. ಓ ವೇದಿಗಾಗಲ್ಲ. ಈ ಕಡೆ ಗಾಳಿ ಇದೆ. ಬಾಬಾ ಬಂದರು. ಬಂದಳು ಅಕ್ಕ ಬಂದಳು. ಸ್ಟೆಪ್ಸ್ ಕಲ್ತ್ಕೊಂಡು ಅಕ್ಕನ ಕೈ ಕೂಡ ಆಡ್ತಾರೆ. ಅಣ್ಣ ತುಂಬ ಫ್ರೆಂಡ್ಲಿ ಆಗಿರ್ತಾರಲ್ವ. ಸೊ ಹಾಗಾಗಿ ನಾವು ಈ ಪ್ಲೇಸಿಗೆ ಬಂದಮೇಲೆ ಬಂದರೋ ಬಾಬಾ ಬಂದರೋ ಸಾಂಗ್ ಇದೆಯಲ್ಲ ರೀಲ್, ಅಂದರೆ ಸೋ ಫ್ರಮ್ ಸೋ ಮೂವಿದು, ಅದಕ್ಕೆ ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೇಘ ಮಾತಾಡ್ಕೊಂಡ್ವಿ. ಅಟ್ಲೀಸ್ಟ್ ಸಾಯಂಕಾಲನಾದರೂ ಒಂದು ರೀಲ್ ಮಾಡಬೇಕಂತ ಹೇಳ್ಬಿಟ್ಟು. ಆದರೆ ಮರ್ತೇ ಬಿಟ್ವಿ ನಾವು. ಅಯ್ಯೋ ಬರಬೇಕಾದ್ರೆ ಅನಿಸ್ತು, ಮರ್ತೇ ಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಂದಾಗ ಅಂದ್ಕೊಂಡಿದ್ದೆ ನಾನು, ಇಲ್ಲ ಸಿಂಪಲ್ ಸ್ಟೆಪ್ಸ್ ಆದರೂ ಹಾಕ್ಬಿಟ್ಟು ಒಂದು ರೀಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಯಿತು. ಮಕ್ಕಳಿದ್ರೆ ಅಥವಾ ಏನೋ ಒಂದು ಅಲ್ಲಿ ಇಲ್ಲಿ ಹೋಗಬೇಕು ಈ ಥರದ್ರಲ್ಲೇ ಮರ್ತೋಗ್ತಿರ್ತೀವಿ, ಈ ಕಡೆ ಗಮನನೇ ಬರೋದಿಲ್ಲ. ಈ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಅಂದರೆ ಮನೇಲೇ ಪ್ಲ್ಯಾನ್ ಮಾಡಿಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದ್ರೇ ವರ್ಕೌಟ್ ಆಗುತ್ತೆ ಅನಿಸುತ್ತೆ. ಇಲ್ಲ ಅಂದರೆ ಬರೀ ಫ್ರೆಂಡ್ಸ್ ಬರ್ತೀವಲ್ಲ ಆವಾಗ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಅದೊಂದು ಮರ್ತುಬಿಟ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಈ ಲೇಕ್ ಕೂಡ ಒಂಥರ ಫ್ರೋಝನ್ ಲೇಕ್ ಥರನೇ. ಈ ಕಡೆ ಎಲ್ಲ ಫುಲ್ಲು ಅರ್ಧ ಏನಿದೆ ಇಲ್ಲೆಲ್ಲ ಫುಲ್ ಐಸ್ ಆಗಿಬಿಟ್ಟಿದೆ, ಆ ಕಡೆ ನೀರಿನ ಹರಿತಾ ಇದೆ. ಸೊ ತುಂಬ ಗಾಳಿ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಅದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಸೊ ಹಾಗಾಗಿ ಈ ಪ್ಲೇಸ್ನ ಹಸ್ಬೆಂಡ್ ನೋಡ್ತಾ ಇದ್ದಾಗ ಹೇಳ್ತಾ ಇದ್ರು, ಇಲ್ಲಿ ಆ್ಯಕ್ಚುಲಿ ಕ್ಯಾಂಪಿಂಗ್ ಇದೆ, ಬೇಕು ಅಂತ ಅಂದರೆ RV ಏನಾದ್ರು ತೊಗೊಂಡು ಬಂದು ಇಲ್ಲೇ ಸ್ಟೇ ಮಾಡಿಬಿಟ್ಟು, ಯಾಕಂದರೆ ಮೌಂಟೇನ್ ವ್ಯೂನು ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಲೇಕ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ, ವೆದರ್ ನೋಡಿಕೊಂಡು ಕ್ಯಾಂಪಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. This is so crunchy. ಯಪ್ಪ, Imagine we fall into the water. ಈ ಲೇಕ್ ಮೇಲೆ ಅರ್ಧದಷ್ಟು ಅಂದರೆ ಈ ಒಂದು ಸ್ವಲ್ಪ ದೂರನಾದರೂ ನಾವು ನಡ್ಕೊಂಡು ಹೋಗ್ಬೋದು. ತುಂಬ ಗಟ್ಟಿ ಇದೆ ಐಸು, ಬಟ್ ಅದಾದಮೇಲೆ ಮೆಲ್ಟ್ ಆಗಿಬಿಟ್ಟಿದೆ. ಹಾಗೆ ಇವತ್ತು ನಾನೊಂದು ಸಾಹಸ ಬೇರೆ ಮಾಡಿದ್ದೀನಿ. ಏನಂತ ಅಂದರೆ ಫ್ರೋಝನ್ ಲೇಕ್ ಮೇಲೆ ನಡೆದಿದ್ದೀನಿ, ಇದೇ ವಿಡಿಯೋದಲ್ಲಿ ಇದೆ. ಸೊ ಅದು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ. ತುಂಬ ಧೈರ್ಯ ಮಾಡಿ ಹೋಗಿದ್ದೀನಿ. ಹಾಗೆ ಅಮ್ಮ ನೋಡಿದ್ರೆ ವಿಡಿಯೋ ಬೈತಾರೆ ಅನ್ನೋದೊಂದು ಸ್ವಲ್ಪ ಭಯ ಕೂಡ ಇದೆ. ಅವ್ರ ಹತ್ರ ಏನು ನಾನು ಹೇಳೋದಿಲ್ಲ ಈ ಥರ ಸಾಹಸ ಮಾಡೋದನ್ನೆಲ್ಲ. ಸೊ ನೋಡ್ಬೋದು
ಅದರಲ್ಲೂ ಅಣ್ಣ ಅಕ್ಕ ಅಂತೂ ಫುಲ್ ಒಳ್ಳೆ ಫೋಟೋಸ್ ತೊಗೊತಾ ಇದ್ರು. ಇವರು ಅಷ್ಟೇ, ಮೇಘ ಮತ್ತು ಗೌತಮ್ ಅವರು ಅಷ್ಟೇ, ಅವರಿಬ್ಬರು ಫ್ಯಾಮಿಲಿ ತುಂಬ ಒಳ್ಳೆ ಫೋಟೋಸ್ ತೊಗೊತಾರೆ. ವಿನಯ್ಗೆ ಅಷ್ಟು ಇಂಟ್ರೆಸ್ಟೇ ಇಲ್ಲ ನಮ್ಮ ಮನೆಯಲ್ಲಿ, ಫೋಟೋಸ್ಗಂದರೆ ದೂರ ಓಡ್ತಿರ್ತಾರೆ. ಸೊ ಅಲ್ಲಿ ಇಲ್ಲಿ ಕರೆದು ನಿಲ್ಲಿಸ್ಬೇಕಾಗತ್ತೆ. ಎಸ್ಪೆಷಲಿ ನಾನು ವೀಡಿಯೋಸ್ ಮಾಡ್ತಿರ್ತೀನಿ, ಎಲ್ರದ್ದು ಮಾಡ್ತೀನಿ, ಬಟ್ ನಾನು ವೀಡಿಯೋದಲ್ಲಿ ಇರೋದು ಕಮ್ಮಿನೇ, ನಿಮ್ಮೆಲ್ರಿಗೂ ಗೊತ್ತು ಅದು. ಮಂಗಾರು ಚಳಿ ಅಷ್ಟಿಲ್ಲ ಅಂತಿದೆ, ಎಷ್ಟು ಕವರ್ ಮಾಡ್ಕೊಂಡ್ರೆ ಎಷ್ಟು ಚಳಿ ಇತ್ತು ನೋಡು. ರೈಟ್ ಸೈಡ್ ವ್ಯೂ ಬಾಂಬ್ ವ್ಯೂ ನೋಡಿ ಎಲ್ಲರೂ. ರಿಟರ್ನ್ ಹೋಗ್ಬೇಕಾದ್ರೆ ಗೊತ್ತಾಯಿತು, ನಾವು ಇದೇ ಪಾರ್ಕ್ ಕರೆಕ್ಟಾಗಿ ಬಂದಿದ್ದೀವಿ ಅಂತ ಬೋರ್ಡ್ ನೋಡಿದ್ಮೇಲೆ. ಎಂಟ್ರಿನಲ್ಲೂ ಇತ್ತು ಬೋರ್ಡ್, ನಾವು ಮಾತಾಡ್ಕೊಂಡು ಫುಲ್ ಬ್ಯುಸಿಯಾಗಿ ಹಾಗೆ ನೋಡ್ದಿರೋ ಹೋಗಿದ್ವಿ. ಸೊ ಏನಂದರೆ ಫುಲ್ ಕಾಮಿಡಿ ಮಾತಾಡ್ಕೊಂಡು ಬರ್ತಾಯಿದ್ವಿ. ಒಂದು ಕಡೆ ಮಕ್ಕಳು 3 ಜನನೂ ನಾನ್ ಸ್ಟಾಪ್ ಮಾತಾಡ್ತಿರ್ತಾರೆ. ಅದ್ರ ಮಧ್ಯದಲ್ಲಿ ಅಕ್ಕ ಅಣ್ಣನ ಫುಲ್ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಬರ್ತಾಯಿದ್ವಿ. ಏನಂತ ಅಂದರೆ ಸ್ಟಾರ್ಟಿಂಗಿಂದ ನಾವು ಬರಬೇಕಾದ್ರೆ ಅವರು ಹಸ್ಬೆಂಡ್ ವೈಫ್ ಜೊತೆ ಕೂತೇ ಇರಲಿಲ್ಲ. ಸೊ ಒಟ್ಟಿಗೆ ಕೂತಿದ್ದಕ್ಕೆ ಹಿಂಗೆ ರೇಗಿಸ್ತಾ ಇದ್ವಿ. ಅಬ್ಬ ಅಯ್ಯೋ ಅದು ಯಾವ್ದೋ ಶಿವರಾಜ್ ಕುಮಾರ್ ಹಾಡಲ್ಲಿ ಬರುತ್ತೆ. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಿಲ್ಲ. ಯಾರಾದ್ರೂ ಕಂಡಾನ ಮಾಡಕ್ ಬೇಕಿದ್ರೆ ಕೇಳ್ರಪ್ಪ, ಕೊಟ್ಬಿಡ್ತೀವಿ. Caillou, I'm going to make you laugh. I'm going to make you laugh. Horse ride. Okay. What's so funny? ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು ಏನಂದರೆ ನಾವು ಫ್ಯಾಮಿಲಿ ಬರೀ ನಾವು 4 ಜನ ಜಾಸ್ತಿ ಟ್ರಿಪ್ಗೆ ಹೋಗ್ತಿರ್ತೀವಿ. ಆ್ಯಕ್ಚುಲಿ ಅದು ತುಂಬ ಇಷ್ಟ ಆಗುತ್ತೆ ಕೂಡ. ಆದರೆ ಈ ಥರ ಫ್ರೆಂಡ್ಸ್ ಜೊತೆ ಹೋದರೆ ಅದು ತುಂಬಾ ಮೆಮೊರಬಲ್ ಆಗಿರುತ್ತೆ. ಯಾಕಂತ ಅಂದರೆ ಒಂದೇ ಒಂದು ಚೂರು ಕೂಡ ಎಲ್ಲೂ ಬೋರ್ ಅನ್ನೋದೇ ಆಗೋದಿಲ್ಲ. ನಿಮಗೆ ಗೊತ್ತು, ಈಗಾಗಲೇ 11 to 12 hours ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಮತ್ತು ರಿಟರ್ನ್ ಮನೆಗೆ ಹೋಗಬೇಕಾದ್ರೆ 14 hours ಜರ್ನಿ ಇದೆ ನಮ್ಮದು. ಸೊ ಎಲ್ಲೂ ಕೂಡ ನಮಗೆ ಬೇಜಾರಾಗಲೇ ಇಲ್ಲ. ಅದೇ ಒಂದೇ ಫ್ಯಾಮಿಲಿ ಬಂದಿದ್ದಿದ್ರೆ ಒಂದು 2 to 3 hours ಅಯ್ಯೋ ಇನ್ನೂ ಎಷ್ಟು ದೂರ ಅನ್ಸೋದು. ಯಾಕಂದರೆ ನಮಗೆ ನ್ಯೂಯಾರ್ಕ್ ಹೋಗಿರ್ಬೇಕಾದ್ರೆ, ನ್ಯೂಯಾರ್ಕಿಂದ ನಯಾಗ್ರಾ ಫಾಲ್ಸ್ಗೆ ಹೋಗಬೇಕಾದ್ರೆ ಒಂದು 6 to 7 hours ಜರ್ನಿ ಅನ್ಕೊತೀನಿ. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನಗಂತೂ ಫುಲ್ ನಿದ್ದೆ ತೂಗಿಸಿ ಮಲ್ಕೊತಾ ಇದ್ದೆ. ಇಲ್ಲೂ ಓಡಾಡಿದ್ದೀನಿ, ಅಲ್ಲೂ ಓಡಾಡ್ತಿದ್ದೆ. ಬಟ್ ಇಲ್ಲೇನಂತ ಅಂದರೆ ನಿದ್ದೆನೇ ಮಾಡ್ತಾ ಇರಲಿಲ್ಲ. ನಾನ್ ಸ್ಟಾಪ್ ಮಾತಾಡ್ತಿರ್ತಿದ್ದೆ ಎಲ್ಲರ ಜೊತೆಗೂ. ಸೊ ತುಂಬ ಕಮ್ಮಿ ನಾನು ನಿದ್ದೆ ಮಾಡಿರೋದು ಅಂತ ಹೇಳ್ಬೋದು. ನನಗೆ ಸ್ವಲ್ಪ ರೂಮ್ಗೆ ಹೋದ್ಮೇಲೆ ಅಷ್ಟು ಏನು ನಿದ್ದೆ ಮಾಡ್ತಾ ಇರಲಿಲ್ಲ, ಕಮ್ಮಿ ನಿದ್ದೆ ಮಾಡ್ತಿದ್ದೆ. ಸೊ ಪ್ಲೇಸಸ್ ಡಿಸೈಡ್ ಆಗಿರ್ಬೋದು, ನಾಳೆ ಎಲ್ಲಿ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು. ಅದಾದಮೇಲೆ ತುಂಬ ಲೇಟಾಗಿ, ಹೊಸ ಜಾಗ ಅಲ್ಲ, ಅಷ್ಟು ನಿದ್ದೆನೂ ಬರೋದಿಲ್ಲ. ಮನೇಲೇ ನಾನು ಕಮ್ಮಿ ನಿದ್ದೆ ಮಾಡೋದು. ಸೊ ಹೊರಗಡೆ ಇದ್ದಿದ್ದು ಕಮ್ಮಿ, ಈ ಥರ ಆಗ್ತಿತ್ತು. ಅದಾದಮೇಲೆ ಮನೆಗೆ ಬಂದು ಒಂದು 3-4 days ಆದಮೇಲೆ ಫುಲ್ ರೆಸ್ಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಸ್ಪ್ರೆಗ್ ಲೇಕ್ ಹೋಗ್ತಾ ಇದ್ದೀವಿ. ಇದು ಕೂಡ ಒಂದು ಫ್ರೋಝನ್ ರಿವರ್. ನಾನು ಅವಾಗಲೇ ಹೇಳ್ದಂಗೆ ಆ ಸಾಹಸ ಒಂದನ್ನು ನಾನು ಈ ರಿವರ್ ಮೇಲೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದಾದಮೇಲೆ ಇನ್ನೊಂದು ಬೇರ್ ಲೇಕ್ ಬರುತ್ತೆ, ಅದು ಅಷ್ಟೇ. ನಾವು ಇವಾಗ ಈ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಏನಾದರೂ ಹೋಗಿದ್ದಿದ್ರೆ ಅಲ್ಲೂ ಕೂಡ ನಡೆದಾಡ್ಬೋದಾಗಿತ್ತು. ತುಂಬಾ ಚೆನ್ನಾಗಿರ್ತಾ ಇತ್ತು ಆ ಎಕ್ಸ್ಪೀರಿಯನ್ಸ್ ಕೂಡ. ಬಟ್ ಅವಾಗ ಅಂದರೆ ಈ ಟೈಮಲ್ಲಿ ಅವರೆಲ್ಲರೂ ಬ್ಯುಸಿ ಇರೋದ್ರಿಂದ ನಾವು ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಿಮಗೆ ಕೇಳಿಸ್ತು ಅಂತ ಅನ್ಸುತ್ತೆ, ಎಷ್ಟು ಗಾಳಿ ಇದೆ ಅಂತ ಹೇಳಿದರೆ ಅಷ್ಟೇ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹಾಗಾಗಿನೇ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಈ ಕಡೆ ಬಂದು ನಾನು ಮತ್ತು ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲರೂ ಬರ್ತಾಯಿದ್ರು, ಅಲ್ಲಲ್ಲಿ ಆಟ ಆಡಿಕೊಂಡು ಸ್ಲೋ ಮಾಡ್ತಾಯಿದ್ರು ಮಕ್ಕಳು. ಅದೇನಾಯಿತು ಅಂತ ಅಂದರೆ ನಾನು ಹಸ್ಬೆಂಡ್ ಈ ಕಡೆ ರೈಟ್ ಸೈಡಿಗೆ ಬಂದ್ವಿ. ಅಣ್ಣ ಅಕ್ಕ ಮಕ್ಕಳು ಅವರೆಲ್ಲರೂ ಬೇರೆ ಕಡೆ ಹೋದರು. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸಿಗೋದು ಮಿಸ್ ಆಯಿತು ಅಂತ ಹೇಳ್ಬೋದು. ಇಲ್ಲಿಂದ ಅವ್ರು ನಮಗೆ ಕಾಣಿಸ್ತಾ ಇದ್ರು, ಕರೆದ್ವಿ, ಬಟ್ ಅವರು ಬರಲಿಲ್ಲ, ಎಷ್ಟು ದೂರ ನಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಆಮೇಲೆ ಕಾರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ನಾನು ಹಸ್ಬೆಂಡ್ ಮಾತ್ರ ಈ ಕಡೆ ಎಲ್ಲ ಓಡಾಡ್ಕೊಂಡು ಹೋದ್ವಿ. ಸೊ ಬನ್ನಿ, ನನ್ನ ಸಾಹಸ ನೀವು ಕೂಡ ನೋಡೋರಂತೆ. ಹೋಗೋಣ, ಟ್ರೈ ಮಾಡಲಾ? ಹೌದು, ಹೋಗಿದ್ದಾರಾ? ಯಪ್ಪ, ಎಷ್ಟು ಧೈರ್ಯ ಅಲ್ವಾ? ಒಳಗೊಟ್ಟೋದ್ರೆ ಹೋಗ್ಲಾವೇನೆ, ಹಿಡ್ಕೊ.
ಒಳಗೋದ್ರೆ ಬರ್ತೀಯ ತಾನೇ ಓಡಿ ನೀನು ಬಂದು ಎತ್ತಬೇಕು. ನಾನು ಹೆಂಗೆ ಯಾರೋ ಒಬ್ರು ಇರ್ಬೇಕು ಮಕ್ಕಳ ಜೊತೆ. ಲೇಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಡಿಸೆಂಬರ್ ಅಂತಂದ್ರೆ ಫುಲ್ ಓಡಾಡ್ಬೋದು. ಹಂಗೋಗು ಬಿಸಿಲಲ್ಲಿ. ನೀರು ಹಂಗೆ ಬಿಟ್ಕೊತಾ ಇದ್ದೆ ಬಂದ್ಬಿಡ್ಲಾ ನೀರು ಹೆಂಗೆ ಬಿಟ್ಕೊಳತ್ತಿಪ್ಪ, ಮೇಲಿರೋ ಐಸ್ ಕರಗ್ತಾ ಇರೋದು. ಒಂದೇ ಕಣ್ಗೆ ಇಲ್ಲೋದು ಬೇಡ ಅಲ್ಲ. ಸಖತ್ತಾಗಿದೆ ಲೇಕ್ ಮೇಲೆ ನಡ್ಕೊಂಡು ಓಡಾಡಕ್ಕೆ. ಹೋಗಿದ್ದಾರೆ ಎಷ್ಟೊಂದು ಜನ. ಹೋಗ್ತೀಯಾ? ಬೇಡ ಬೇಡ ಹೋಗ್ಬೇಡ ಸಾಕು ಈ ಕಡೆ. ಭಯ ಆಗುತ್ತಲ್ಲ. ಬೇಡ ಇರುವ ರಿವರ್ ಮೇಲೆ ನಿಂತ್ಕೊಂಡು ತೆಗಿತೀನಿ. ಎಲ್ಲರೂ ಒಂದ್ ಕಡೆ ಬೇಗ ಹೋಗು. ಹುಷಾರು. ಅಲ್ಲಿವರೆಗೂ ಹೋಗ್ಬೋದಿತ್ತು ಬಟ್ ಧೈರ್ಯ ಸಾಕಾಗ್ತಿಲ್ಲ. ನಿಮಗೆ ಕ್ಲೀನಾಗಿ ಕೇಳಿಸ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಹಸ್ಬೆಂಡ್ ಫುಲ್ಲು ರೇಗಿಸ್ತಾ ಇದ್ರು. ಏನಂದರೆ ನಾನು ಹೋಗ್ಲಾ ಪರವಾಗಿಲ್ವಾ, ಅಕಸ್ಮಾತ್ ಬಿದ್ದರೆ ಕರ್ಕೊಂಡು ಬರ್ತೀರಾ, ಹಂಗೆ ಹೆಲ್ಪ್ ಮಾಡ್ತೀರಾ ಅಂದರೆ ಕೋಲ್ ಕೊಡ್ತೀನಿ, ಬಿದ್ದರೆ ಹುಡುಕ್ತೀನಿ, ಕೋಲ್ ಸಿಕ್ಕಿದ್ರೆ ಕೊಡ್ತೀನಿ ಅಂತ. ಸೊ ಹಂಗಂತ ಅಲ್ಲ ಅಂತೆಲ್ಲ ಹೇಳ್ತಿದ್ರೆ, ಇಲ್ಲ ಇಬ್ಬರಲ್ಲಿ ಒಬ್ರು ಇರಬೇಕಲ್ವಾ, ಮಕ್ಕಳಿಬ್ಬರಿದ್ದಾರೆ ನೋಡ್ಕೊಬೇಕು, ಸರಿ ನಾನು ಬರಲ್ಲ ನೀನು ಹೋಗು, ಈ ಥರನೇ ತುಂಬ ರೇಗಿಸಿದ್ರು. ಆ್ಯಕ್ಚುಲಿ ಅದೆಲ್ಲ ಕಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಏನಂತ ಅಂದರೆ ನಾನು ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂದು ಒಂಚೂರು ಮುಂದೆ ಹೋದರು ಅಷ್ಟೇ. ಸೊ ಇನ್ನೂ ಡೀಪಾಗಿ ಹೋಗ್ಬೋದಾಗಿತ್ತು, ತುಂಬ ಜನ ನಡೆದಾಡಿರೋ ಫುಡ್ ಸ್ಟೆಪ್ಸ್ ಎಲ್ಲ ಇತ್ತು, ಬಟ್ ನಾನು ಅಷ್ಟೊಂದು ಧೈರ್ಯ ಬರಲಿಲ್ಲ. ಸೊ ಇಲ್ಲ ಅಂದರೆ ನಾನು ಕ್ರಿಸ್ಮಸ್ ಅಂತ ಹೇಳ್ತಿದ್ದಲ್ವ, ಆ ಟೈಮಲ್ಲಿ ಅಂದರೆ ಫುಲ್ಲು ಐಸ್ ಆಗಿಬಿಟ್ಟಿರುತ್ತೆ, ಆವಾಗ ಎಲ್ಲ ಕಡೆ ಓಡಾಡ್ತಿರ್ತಾರೆ ಜನರು. ಬಟ್ ಇವಾಗ ಈ ರೀತಿ ಆಯಿತು. ಬಟ್ ಟ್ರೈ ಮಾಡಿದೆ, ಅದು ಒಂದು ಸ್ವಲ್ಪ ಖುಷಿ ಆಯಿತು. ಕಾರ್ಗೆ ಹೋಗಿ ಹೇಳಿದ್ಮೇಲೆ ಬಂಗಾರು ಹೇಳ್ತಾ ಇದ್ಲಮ್ಮ, ನಾನು ಮಿಸ್ ಮಾಡಿಕೊಂಡೆ, ನಾನು ಬರಬೇಕಾಗಿತ್ತು ಅಂತ. ಸೊ ಅದಾದಮೇಲೆ ಹೇಳಿದೆ, ಇನ್ನೂ ಒಂದು ಲೇಕ್ ಇದೆ ಬಿಡಪ್ಪ, ಕರ್ಕೊಂಡು ಹೋಗ್ತೀನಿ, ಅಲ್ಲೇನೋ ಚೆನ್ನಾಗಿತ್ತು ಅಂತ ಅಂದರೆ ನಿಂಗೆ ನಡಿಯೋಕೆ ಬಿಡ್ತೀನಿ ಅಂತ ಅಂದೆ. ಸೊ ಹಾಗೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ನಿಮಗೆ ವಿಡಿಯೋ ನೋಡ್ತಾ ಹೇಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ತುಂಬಾ ತುಂಬ ಸ್ಕೇರಿ ಆಗಿತ್ತು. ಹಾಗೆ ಒಂಥರ ಖುಷಿ ಕೂಡ ಆಯಿತು. ತುಂಬ ದಿನಗಳ ಆಸೆ ಅಂತ ಹೇಳ್ಬೋದು ನನಗೆ. ಈ ಸ್ನೋಫಾಲ್ ಇರಬೇಕು ಮತ್ತು ಫ್ರೋಝನ್ ಲೇಕ್ ಮೇಲೆ ನಡಿಬೇಕು ಅನ್ನೋದು ತುಂಬ ವರ್ಷಗಳ ಆಸೆ. ಕೊನೆಗೂ ಅದು ನೆರವೇರ್ತು ಅಂತ ಹೇಳ್ಬೋದು. ಸೊ ನೋಡೋಣ ಫ್ಯೂಚರಲ್ಲಿ ಏನಾದರೂ ಇದೇ ರೀತಿ ಹೋದರೆ ಅವಾಗಲೂ ಟ್ರೈ ಮಾಡಬೇಕು. ಹಾಂ ಹೌದು, ಪ್ರಶಾಂತವಾಗಿ ಸ್ವರ್ಗ ಇದ್ದಂಗೆ. ನಾವು ಅಂದ್ಕೊಂಡ್ವಿ ಫುಲ್ ಈ ರಿವರ್ನ ರೌಂಡ್ ಹೊಡ್ಕೊಂಡು ಬಂದರೆ ಮುಗಿಯುತ್ತೆ ಅಂತ, ಬಟ್ ತುಂಬ ದೂರ ಆಯಿತು, ಟ್ರಕ್ಕಿಂಗ್ ಹೋಗ್ತಾಯಿದ್ರು. ಸೊ ಹಾಗಾಗಿ ಬೇಡ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಇಲ್ವಾ ನೀವು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನೀವೇ ಕೂತ್ಕೊಂಡಿದ್ದೀರಾ. ಏನ್ ಬಿಸ್ಲಿದೆ ಮೇಘ ಹಂಗೆ. ಕರೆಕ್ಟ್. ತುಂಬ ಜನ ಹೈಕ್ ಮಾಡಿಕೊಂಡು ಹೋಗ್ತಾಯಿದ್ರು, ಬಟ್ ನಾವು ರಿಟರ್ನ್ ಬಂದ್ವಿ. ಯಾಕಂತ ಅಂದರೆ ನಮಗೋಸ್ಕರ ಅವರು ಕಾರಲ್ಲಿ ಕಾಯ್ತಾ ಇರ್ತಾರಲ್ವ, ಸೊ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋಂಥದ್ದು ಬೇರ್ ಲೇಕ್ಗೆ. ಇದು ಕೂಡ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಲೇಕ್ಗಳಿದೆ, ಆದರೆ ಮೌಂಟೇನ್ ಮೇಲೆ ಹತ್ಕೊಂಡು ಹೋಗ್ಬೇಕಂದ್ರೆ ಹೈಕ್ ಮಾಡ್ಕೊಂಡು ಹೋಗಬೇಕು. ಸೊ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾವು ತುಂಬ ಹೈಕ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅಂದರೆ ನಮ್ಮ ಮನೆಯಲ್ಲಿ ಓಕೆ, ಅಂದರೆ ಬಂಗಾರಿಗಾಗಿರ್ಬೋದು, ಆದ್ಯಂಗಾಗಿರ್ಬೋದು, ಅವ್ರಿಗೆ ಟಯರ್ಡ್ ಆಗೋದು ಆ ಥರದ್ದೆಲ್ಲ ಏನೂ ಇಲ್ಲ. ಅವ್ರಿಗೆ
ಏನಂತ ಅಂದರೆ ಸೊ ನಾವು ತುಂಬ ವ್ಲಾಗ್ಗಳಲ್ಲಿ ಹೇಳಿರ್ತೀನಿ ನಾನು, ಮನೇಲೇ ಡಿಸೈಡ್ ಮಾಡ್ಕೊಂಡು ಬಂದಿರ್ತೀವಿ, ತುಂಬ ದೂರ ಹೋಗ್ತಾ ಇದ್ದೀವಿ, ನಾವು ಮನೇಲೇ ಯಾವಾಗಲೂ ಇರ್ತೀವಲ್ವ, ಸೊ ಟ್ರಿಪ್ಗೆ ಬಂದಿದ್ದೀವಿ ಅಂತ ಆದಮೇಲೆ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು, ಹೊರಗಡೆ ಹೋಗಬೇಕು, ಫುಲ್ ಡೇ ಸುತ್ತಾಡಬೇಕು, ರೂಮಿಗೆ ಬಂದು ತಿನ್ಬಿಟ್ಟು ರೆಸ್ಟ್ ಮಾಡಬೇಕು. ಸೊ 3-4 ದಿನ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, ಕಂಪ್ಲೀಟಾಗಿ ನಾವು ಏನು ಟ್ರಿಪ್ಗೆ ಅಂತ ಹೋಗಿದ್ವಿ ಪ್ಲೇಸ್ಗಳನ್ನ ನೋಡ್ಕೊಂಡು ಬರಬೇಕು, ಈ ರೀತಿ ಪ್ಲ್ಯಾನ್ ಆಗಿರುತ್ತೆ. ಸೊ ಅವರು ಕೂಡ ಅದಕ್ಕೆ ರೆಡಿಯಾಗಿರ್ತಾರೆ, ಫುಲ್ ಪ್ರಿಪೇರ್ ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಎಲ್ಲೂ ಕೂಡ ನಾನು ಬರೋದಿಲ್ಲ ಆ ರೀತಿ ಎಲ್ಲ ಏನೂ ಹೇಳಲ್ಲ. ಸೊ ಬಂದರು ಅಂದರೆ ಆರಾಧ್ಯ ಮತ್ತು ಮಕ್ಕಳಿಗೆಲ್ಲ ಅವ್ರಿಗೂ ಟಯರ್ಡ್ ಆಗಿತ್ತು ಮತ್ತು ತುಂಬ ಕೋಲ್ಡ್ ಇತ್ತಲ್ವ, ಹಾಗಾಗಿ ಅವ್ರು ಯಾರೂ ಬರಲಿಲ್ಲ ಈ ಪ್ಲೇಸಲ್ಲಿ. ಸೊ ಅಂದರೆ ಫ್ರೋಝನ್ ರಿವರ್ ಮೇಲೆ ನಡೆಯೋದೆಲ್ಲ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಬಂಗಾರು ಮಿಸ್ ಮಾಡ್ಕೊಳ್ಳಿಲ್ಲ, ಅವಳು ಕೂಡ ಬಂದಳು. ಇನ್ನು ಮಾದ್ಯ ಅಂತೂ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಏನಂತ ಅಂದರೆ ಈ ಥರ ಅಂದರೆ ಈ ಸ್ನೋ ಮೌಂಟೇನ್ಸ್ ಎಲ್ಲ ಅಂದರೆ ಬೆಟ್ಟ ಹತ್ಕೊಂಡು ಹೋಗಬೇಕು ಈ ವೆದರಲ್ಲಿ ಅನ್ನೋದಾದರೆ ಪ್ರಾಪರಾಗಿ ಬಟ್ಟೆ ಅಂತೂ ನೀಟಾಗಿರಬೇಕು. ಏನಂತ ಅಂದರೆ ಸಿಕ್ಕಾಬಟ್ಟೆ ಚಳಿ ಇರುತ್ತೆ, ಒಂದು ತಲೆ ಕವರ್ ಮಾಡ್ಕೊಂಡಿರಬೇಕು, ಕಿವಿ ಕವರ್ ಮಾಡ್ಕೊಂಡಿರಬೇಕು, ಫುಲ್ಲು ಥರ್ಮಲ್ಸ್ ಹಾಕ್ಕೊಂಡಿರ್ಬೇಕು, ನಾನು ಹೇಳಿದ್ದೆ ಸ್ನೋ ಬೂಟ್ಸ್ ಹಾಕ್ಕೊಂಡಿರಬೇಕು. ಸ್ನೋ ಬೂಟ್ಸ್ ಹಾಕ್ಕೊಂಡು ನಡೆಯೋದೇ ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ಈ ರೀತಿ ಎಲ್ಲ ಇರಬೇಕಾದ್ರೆ ಗ್ಲೌಸ್ ಕವರ್ ಆಗಿರಬೇಕು. ಅದರಲ್ಲೂ ನಾನು ವೀಡಿಯೋ ಮಾಡಬೇಕಾದ್ರೆ ಗ್ಲೌಸ್ ರಿಮೂವ್ ಮಾಡಬೇಕು. ಆ ಟೈಮಲ್ಲೇ ಸಿಕ್ಕಾಬಟ್ಟೆ ಚಳಿ ಆಗುತ್ತೆ, ಕೈಯೆಲ್ಲ ಕಲ್ಲು ಥರ ಆಗಿಬಿಡುತ್ತೆ ಫ್ರೀಸ್ ಆಗಿ, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಇನ್ನೊಂದು ಮಿಸ್ ಮಾಡಿದ್ದೇನಂತ ಅಂದರೆ ಮಾಸ್ಕು ಕೂಡ ಕವರ್ ಮಾಡ್ಕೊಬೇಕು, ಅಂದರೆ ಕಣ್ಣು ಒಂದು ಬಿಟ್ಟು ಎಲ್ಲ ಕವರ್ ಮಾಡಿಕೊಂಡ್ರೆ ಆರಾಮಾಗಿರ್ಬೋದು. I will jump. ಅಲ್ಲಲ್ಲೇ ಬಿದ್ದು ಅಂತ ಚೆನ್ನಾಗಿದೆ ಮಾತ್ರ ಪ್ಯಾಂಟ್. ಅಣ್ಣ ಹೆಂಗಂದರೆ ಚಿಕ್ಕ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆದ್ಯ ಅಂತೂ ಫುಲ್ಲು ಈ ದಿನ ಎಸ್ಪೆಷಲಿ ರಾಕಿ ಮೌಂಟೇನಲ್ಲಿ ಅಣ್ಣನ ಜೊತೆನೇ ಇಲ್ಲು ಅಂತ ಹೇಳ್ಬೋದು. ಯಾಕಂದರೆ ಅವರು ಚಿಕ್ಕ ಮಕ್ಳ ಥರ ಅವ್ರಿಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡೋಕ್ಕೆ ಬಿಡ್ತಾರೆ. ನಮ್ಮನೇಲಿ ಏನಂದರೆ ವಿನಯ್ ಪ್ಯಾಂಟ್ ಗಲೀಜಾಯಿತು ಸಾಕಪ್ಪ ಸಾಕು ಅಂತ ಕರ್ಕೊಂಡು ಹೋಗ್ತಿರ್ತಾರಲ್ವ, ಸೊ ಇಲ್ಲಿ ಅಣ್ಣ ಫುಲ್ ಫ್ರೀ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅವಳು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ, ಅಣ್ಣನ ಜೊತೆನೇ ಹೋಗ್ತಾ ಇದ್ಲು ಫುಲ್ಲು ಆಟ ಆಡ್ಕೊಂಡು. 2.5 miles వరకు వెళ్ళారంట. మనం ఇంకా తర్వాత బాగా విండి వెనక్కి వచ్చేసాం. పాడిని ఎంతవరకు ట్రై చేస్తే అంతవరకు ట్రై చేద్దాం. అదే నింప్ లేక్ వరకు ఈజీ అంట. నింప్ లేక్ 1 mile. 1 mile ట్రై చేద్దాం. 1 mile. ఏ అమ్మ ఇది చాలా బాగుంటుందమ్మా, బేర్ లేక్ వ్యూ. యూ కెన్ వాక్ మా. ಇದು ಕೂಡ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಆದರೆ ಏನಾಗುತ್ತೆ ಅಂದರೆ ಬೆಟ್ಟ ಹತ್ತುತ್ತಾ ಆಕ್ಸಿಜನ್ ಕಮ್ಮಿ ಆಗ್ತಾ ಇರುತ್ತಲ್ವ, ಸೊ ಅವಾಗ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ನನಗದು ಕ್ಲೀನಾಗಿ ಫೀಲ್ ಆಯಿತು. ನಿಮ್ಮಲ್ಲಿ ಯಾರಾದರೂ ಮೊದಲು ವಿಸಿಟ್ ಮಾಡಿದರೆ ನಿಮ್ಗೇನಾದರೂ ಈ ರೀತಿ ಫೀಲ್ ಆಗಿದೆಯಾ ಹೇಳಿ. ಫಸ್ಟ್ ಹೋಗ್ತಾರಂಥದ್ದು ಬೇರ್ ಲೇಕ್, ಇದು ತುಂಬ ಹತ್ರ ಇದೆ, 256 feet ಇಲ್ಲೇ ಪಕ್ಕದಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಎಲ್ಲ ಲೇಕ್ಗಳು 2 miles 4 miles 3 miles ಈ ಥರ ಎಲ್ಲ ಇದೆ. ಸೊ ಅದಾದಮೇಲೆ ನಾವು ನೆಕ್ಸ್ಟು ಬೇರ್ ಲೇಕ್ ಆದಮೇಲೆ ಇನ್ನೂ ಒಂದು ಲೇಕ್ ಟ್ರೈ ಮಾಡಲೇಬೇಕು, ಆಲ್ಮೋಸ್ಟ್ 1 mile ಇದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ. ಅಲ್ಲಿಗೆ ಹೋದ್ವಾ, ಅದೇನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟ್ ಬನ್ನಿ ಇವಾಗ ಬೇರ್ ಲೇಕ್ ಹೋಗ್ತಾ ಇದ್ದೀವಿ, ಸೊ ಅಲ್ಲಿ ನೋಡೋಣ. ಇಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಲು ಐಸ್ ಆಗ್ಬಿಟ್ಟಿರತ್ತೆ ನೀರೆಲ್ಲ ಅಂತ ಅಂದ್ಕೊಂಡು, ಬಟ್ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇರಲಿಲ್ಲ, ಮೆಲ್ಟ್ ಆಗ್ಬಿಟ್ಟಿತ್ತು. ಇದೆ ಬೇರ್ ಲೇಕ್. ಇದ್ರ ಮೇಲೆ ನಡಿಬೋದು ಆ್ಯಕ್ಚುಲಿ, ಬಟ್ ಮೆಲ್ಟ್ ಆಗೋಗಿದೆ. ಹೆಂಗಾಗತ್ತಲ್ಲ. ಸೊ ನೋಡ್ತಾ ಇರ್ಬೋದು ಇದೇ ಬೇರ್ ಲೇಕ್. ಸೊ ಕರಗ್ಬಿಟ್ಟಿದೆ ನೋಡಿ, ಐಸ್ ಎಲ್ಲ ಕರಗಿ ಸೈಡಲ್ಲಿ ಬಂದು ನೀರು ಹರಿತಾ ಇದೆ. ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಮಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವ್ಯೂ ಸಿಕ್ತು ಅಂತ ಹೇಳ್ಬೋದು. ಈ ಪ್ಲೇಸ್ ನೋಡೋದಕ್ಕೆ ಬರೀ ನಮ್ಮ ಫ್ಯಾಮಿಲಿ ಅಷ್ಟೇ ಬಂದಿರೋದು, ಜೊತೆಗೆ ಅಣ್ಣ ಅಂದರೆ ನಾನು, ವಿನಯ್, ಮಕ್ಕಳು ಮತ್ತು ಅಣ್ಣ ಅಷ್ಟೇ ಬಂದಿರೋದು, ಬೇರೆ ಯಾರೂ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಮತ್ತು ಮೇಘ ಮತ್ತು ಅಕ್ಕ ಅವ್ರು ಯಾರೂ ಬರಲೇ ಇಲ್ಲ. ಆಗೋದಿಲ್ಲ ಕಾರಲ್ಲೇ ಕೂತಿರ್ತೀವಿ ಅಂತ ಹೇಳಿದ್ರು. వీడియో ఆన్లోనే ఉంది. Mommy, look. ಆ ಕಡೆ ಎಲ್ಲ ಹೋಗ್ಬಾರ್ದು, ನೀರು ಇದೆ. Okay. You're stuck. You can't come. No. Super
ಸೂಪರ್ ಗರ್ಲ್ Superman. ಸೂಪರ್ಮ್ಯಾನ ನೀನು ಸೂಪರ್ ವುಮೆನ್ Superwoman. Super baby. Super baby. Super baby. ಆ ಕಡೆ ಹೋಗ್ಬೇಡಿ ಆ ಕಡೆ ಹೋಗ್ಬೇಡಿ Super baby. ಸೊ ನೋಡಿದ್ರಿ ಅಲ್ವಾ ಈ ಮೌಂಟೇನ್ ವ್ಯೂ ಆಗಿರ್ಬೋದು, ಸುತ್ತಲೂ ಆ ಪ್ಲೇಸಸ್ ಆಗಿರ್ಬೋದು, ಈ ಲೇಕ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂಥರ ಏನೋ ಒಂದು ಹೇಳ್ಕೊಳಕ್ಕಾಗ್ದಿರೋ ಒಂದು ಫೀಲಿಂಗ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟರು. ಹಾಗೆ ನೆಕ್ಸ್ಟ್ ನಾವು ಇನ್ನೂ ಒಂದು ಲೇಕ್ಗೆ ಹೋಗ್ತಾ ಇದ್ದೀವಿ, ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಆಗಲೇ ಹೇಳ್ದೆ ಅಲ್ವಾ, ಹೈಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಮಕ್ಕಳು ಅಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದರು. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದನ್ನು ನಾನು ಬರೀ ಹೇಳೋದಷ್ಟೇ ಅಲ್ಲ, ನೀವು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಲೇಬೇಕು. ಒಂದೇ ವಿಡಿಯೋದಲ್ಲಿ ನಾನು ಎಲ್ಲನೂ ಶೇರ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಮಾಡ್ತಾ ಇರಿ. ಏನಾಯಿತು, ನಾವು ಫುಲ್ಲು ರೀಚ್ ಆದ್ವಾ ಆ ಪ್ಲೇಸ್ಗೆ, ಹೋಗೋ ಮಧ್ಯದಲ್ಲಿ ಏನಾಯಿತು, ಏನು ಪ್ರಾಬ್ಲಮ್ ಆಯಿತು, ಏನು ಪ್ರತಿಯೊಂದು ಕೂಡ ಹೇಳ್ತೀನಿ. ಹಾಗೆ ಆ ಪ್ಲೇಸ್ ಅಂತೂ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂತ ಅಂದರೆ ಅಷ್ಟೇ ಚೆನ್ನಾಗಿದೆ ನಾವು ಹೋಗ್ತಾರಂತ ಈ ಪ್ಲೇಸ್, ಅಂದರೆ ಆ ವೇ ಅಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ದಿನ ಪೂರ್ತಿ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.